ತಾವು ಯಾರು ಬಹುಮಾನ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಬಾರ್ದು. ನಿಮ್ಮ ಚಪ್ಪಾಳೆಯೇ ನನಗೆ ಬಹುಮಾನ ಕೊಟ್ಟ ಹಾಗೆ. ಪ್ರತಿಯೊಬ್ಬರು ಚಪ್ಪಾಳೆ ಹೊಡೆದ್ರೆ ಅದು ನೀವು ಬಹುಮಾನ ಕೊಟ್ಟಂತೆ ನಾನು ಸ್ವೀಕರಿಸ್ತೇನೆ. ಮುಂದಿನ ಕಥೆ ಧನ್ಯವಾದ. ಶಿವಾನಂದ, ಶಿವಾನಂದ ಬಾರು. ಬಂದೆ ಅಪ್ಪಾಜಿ. ಯಾಕಪ್ಪ ಕಣ್ಣೀರಿಡ್ತಿದ್ಯಾ? ಅವರನ್ನು ಸಂತೋಷದಿಂದ ಕಳಿಸ್ಕೊಡಪ್ಪ. ಹಾಗಲೇ ಅಪ್ಪ, ಸಂತೋಷದಿಂದ ಕಳಿಸಿಕೊಡು ಅಂತ ನೀನು ಹೇಳ್ತಾ ಇದ್ದ. ಆದರೆ ನನ್ನ ಮಗಳನ್ನ ಕುಡಿಯಕ್ಕಿ ಹಾಕಿ ಬೀಳ್ಕೊಡುವ ಸಂದರ್ಭದಲ್ಲಿ ನನ್ನ ಹೆಂಡತಿ ಎಂದರೆ ನಿನ್ನ ತಾಯಿ ಇಲ್ಲಪ್ಪ. ತಾಯಿ ಇಲ್ಲದ ಈ ಪರದೇಶಿ ಮನೆಯಲ್ಲಿ ತಂದೆಯಾಗಿ ತಾಯಿಯಾಗಿ ನಿನ್ನ ತಂಗಿಗೆ ಅಕ್ಷತೆಯನ್ನ ಹಾಕುವ ಹಾಗೆ ಅಪ್ಪ, ಹೆಣ್ಣು ಇಲ್ಲದ ಈ ಮನೆಯಲ್ಲಿ ನೀನೇ ಹೆಣ್ಣಾಗಿ ನೀನೇ ಗಂಡಾಗಿ ನಿನ್ನ ತಂಗಿಗೆ ಉಡಿ ಹಾಕಿ ಕಳಿಸುವ ಸಂಪ್ರದಾಯವನ್ನ ನೀನೇ ಮಾಡಪ್ಪ, ನೀನೇ ಮಾಡ. ಅಪ್ಪಾಜಿ, ತಾಯಿ ಇಲ್ಲ ಅಂತ ಯಾಕಪ್ಪ ಕಣ್ಣೀರಿಡ್ತಾ ಇದೀಯಾ? ಅಪ್ಪ, ನಮಗೇನು ಕಡಿಮೆ ಮಾಡಿದ್ಯಪ್ಪ? ತಾಯಿಗಿಂತಲೂ ಹೆಚ್ಚಾಗಿ ಮಮತೆಯಿಂದ ಪ್ರೀತಿಯಿಂದ ಸಾಕಿ ಸಲಹಿದೆ ಅಪ್ಪ. ನಮಗಂತೂ ತಾಯಿ ಇಲ್ಲ ಎಂಬ ಕೊರಗು ಯಾವತ್ತೂ ಬಂದಿಲ್ಲಪ್ಪ, ಯಾವತ್ತೂ ಬಂದಿಲ್ಲ. ಅಪ್ಪಾಜಿ, ನೀನು ಮನಸ್ಸು ಮಾಡಿದ್ರೆ ಮರು ಮದುವೆ ಆಗಬಹುದಿತ್ತು. ಆದರೆ ಎಲ್ಲಿ ನನ್ನ ಮಕ್ಕಳು ತಪ್ಪಲೆಯಾಗಿ ಬಿಡುತ್ತಾರೆ ಅಂತ ನೀನು ಮದುವೆಯೂ ಆಗಲಿಲ್ಲಪ್ಪ. ಈ ನಿನ್ನ ಹೃದಯಕ್ಕೆ ನಾನು ಮೆಚ್ಚಿದೆ ಅಪ್ಪ, ಮೆಚ್ಚಿದೆ. ಆಗಲಿ ಅಪ್ಪ, ಅಮ್ಮ ಮಾಡುವ ಕಾರ್ಯವನ್ನು ನಾನು ನೆರವೇರಿಸ್ತೀನಪ್ಪ. ನಿನ್ನ ಆಸೆಯಂತೆ ನಾನೇ ಬಾಯಿ ತುಂಬ ಹರಿಸಿ ಕಳಿಸು. ತಾಯಿ ಇಲ್ಲದ ಮದುವೆ ಮಾಡಿ ತರಬೇಕು ಹೆಸರ ಅದು ಅವರ ಮನೆ ಉಸಿರ ಬೇಕಾದ ಕೇಳ ತಂಗಿ ತನ್ನ ಕೊಡಬಿನಿ ಬಂಗಾರ ಒಡ ಹುಟ್ಟಿದ ತಂಗಿಯುವ ಗಂಡನ ಮನೆಗೆ ಹೋಗುವಾರ ಉಡಿ ತುಂಬಕ್ಕೆ ಬರ್ತಾರೆ ಆಜು ಬಾಜು ಗೆಳತಿಯರ. ಗಂಡನೇ ದೇವರ ಹಾಕಬೇಡ ಕಣ್ಣೀರ, ಗಂಡನೇ ದೇವರ ಹಾಕಬೇಡ ಕಣ್ಣೀರ. ಹಬ್ಬಕ್ಕ ಕರೆದಾಗ ಅವರ ಮನೆಗೆ ಒಡ ಹುಟ್ಟಿದ ತಂಗಿಯ ಅಂತೂ ಆ ಮಾರುತೇಶನ ಕೃಪೆಯಿಂದ ನೀನು ಹಸೆ ಮನೆಯ ಮೇಲೆ ಕುಳಿತುಕೊಂಡು ಜನರಿಂದ 4 ಅಕ್ಷತೆಯನ್ನ ಹಾಕಿಸಿಕೊಂಡು ಇಂದಿನಿಂದ ನೀನು ಮುತ್ತೈದೆಯಾಯಮ್ಮ. ಆದರೆ ನೀನು ಗಂಡನ ಮನೆಯಲ್ಲಿ ಸುಖವಾಗಿ ಬಾಳಿ ಬದುಕಬೇಕಾದ ಸಂದರ್ಭದಲ್ಲಿ ಈ ನಿನ್ನಣ್ಣ ಶಿವಾನಂದನನ್ನ ಯಾವತ್ತೂ ಮರೆಯಬೇಡಮ್ಮ, ಯಾವತ್ತೂ ಮರೆಯಬೇಡ. ಆತನ ಪರಿಶ್ರಮದ ಫಲವಾಗಿ ನೀನು ಇಂದು ಮುತ್ತೈದೆಯಾಗಿ ಕಂಗೊಳಿಸುತ್ತಿರುವೆ ಅಮ್ಮ, ಕಂಗೊಳಿಸುತ್ತಿರುವೆ.
ಮುಂದೆ ಮುಂದೆ ನನ್ನ ಪರದೇಶಿ ಶಿವಾನಂದನಿಗೆ ಏನಾದರೂ ಕುತ್ತು ಬಂದರೆ ನಿಮ್ಮ ಮನೆಯಲ್ಲಿ ಒಂದು ತುತ್ತು ಊಟ ಹಾಕಮ್ಮ ನಿನ್ನ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀಯ? ಕಾಡಿದ ಭಾಗ್ಯವನ್ನು ತಂದು ಕೊಟ್ಟಂತ ಈ ನನ್ನ ತೀವ್ರ ತೋಟನ ನಾನು ಮರೆಯೋದಕ್ಕೆ ಸಾಧ್ಯನಾ? ಇಲ್ಲಪ್ಪ ಇಲ್ಲ. ಚಿಕ್ಕ ವಯಸ್ಸಿಂದ ತಾಯಿ ಇಲ್ಲದ ನನಗೆ ಅವರೇ ತಾಯಿಯಾಗಿ ನಿಂತ. ನಾನು ಏನು ಕೇಳಿದ್ರು ಕೂಡ ಇಲ್ಲ ಅಂತ ಅಂದವನೆಲ್ಲ ಎಷ್ಟು ಮಾತ್ರ ಕೂಡ ತಂಗಿ ಮದುವೆಯನ್ನ ಮಾಡಿ ಇರಬೇಕು ಅಂತ ನನಗಾಗಿ ಪಡಬಹುದ ಕಷ್ಟವನ್ನೆಲ್ಲ ಪಟ್ಟ. ಹೀಗಿರ್ಬೇಕಾದ್ರೆ ಅಂಥ ತೀವ್ರ ದಂಡನೆಲ್ಲ ನಾನ್ ಮರೆಯೋದ ಸಾಧ್ಯವಿಲ್ಲಪ್ಪ. ಇದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಗಂಡನ ಮನೆ ಅಮೃತವನ್ನೇ ತಿಂದ್ರು ಸರಿ, ಆದ್ರೆ ತವರಿನಲ್ಲಿರುವ ಗಂಜಿನ ಯಾವ ಹೆಣ್ಣು ಕೂಡ ಮರೆಯೋದಿಲ್ಲಪ್ಪ, ಮರೆಯೋದಿಲ್ಲ. ಆದ್ರೆ ನಿಮ್ಮೆಲ್ಲರಿಗೆ ಈ ಬಾಂಧವ್ಯವನ್ನೆಲ್ಲ ಬಿಟ್ಟು ನಾನು ಆಗಲಿ ದೂರ ಹೋಗ್ತಾ ಇದ್ದೀನಲ್ಲ, ಇದೆಲ್ಲ ನನ್ನಿಂದ ಸಹಿಸಲಾಗ್ತಾ ಇಲ್ಲಪ್ಪ, ಸಹಿಸಲಾಗ್ತಾ ಇಲ್ಲ. ಹೌದಮ್ಮ ಶಾರದಾ, ತಂಗಿ ನಿನ್ನ ಅತಿಯಾದವಳು ಕಂಡು ನನ್ನ ಕರಳುಗಳೇ ಕತ್ತರಿಸಿ ಬರುತ್ತಿದೆ ಅಮ್ಮ, ಕತ್ತರಿಸಿ ಬರುತ್ತಿದೆ. ಒಂದೇ ತಾಟಿನಲ್ಲಿ ಉಂಡು ನೀನು ಕಚ್ಚಿ ಕುಡಿದ ಪಾತ್ರೆಯನ್ನೇ ಬಳಸುತ್ತಿದ್ದ ಈ ನಿನ್ನ ಅಣ್ಣ ನಿನ್ನನ್ನು ಆಗಲುವುದೆಂದರೆ ಯಾರೋ ಬಂದು ಕತ್ತು ಇಸಿಗಿದಂತಾಗುತ್ತಿದೆಯಮ್ಮ, ಕತ್ತು ಇಸಿಗಿದಂತಾಗುತ್ತದೆ. ನಾನು ಹಿಂದಾಗಿ ಹುಟ್ಟಿದೆ ಅಂತ ಇಂದು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಮದುವೆ ನಾನು ಕೂಡ ಗಂಡಾಗಿ ಹುಟ್ಟಿದ್ರೆ ಗಂಡನ ಜೊತೆ ಇದೇ ಮನೆಯಲ್ಲೇ ಇರ್ತಾ ಇದ್ದೀನಲ್ಲ. ಬಿಟ್ಟೆ ಹುಟ್ಟಬಾರ್ದಾಗಿತ್ತಪ್ಪ. ಇಲ್ಲ ನಾನು ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತು. ಇಲ್ಲಮ್ಮ ಇಲ್ಲ. ನೋಡು, ಹೆಣ್ಣು ಅಂದ ಮೇಲೆ ತವರು ಮನೆಯಲ್ಲಿಯೇ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲಮ್ಮ. ಎಂದಿಲ್ಲ ಒಂದು ದಿನ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವುದು ಈ ಸೃಷ್ಟಿಯ ನಿಯಮವು ಅಮ್ಮ, ಈ ಸೃಷ್ಟಿಯ ನಿಯಮ. ಅದರಂತೆ ನೀನು ಕೂಡ ನಿನ್ನ ತವರು ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗಿ ಗಂಡನ ಮನೆಗೂ ತವರು ಮನೆಗೂ ಹೆಸರು ತರುವ ಸತಿಮಣಿಯಾಗಬೇಕಮ್ಮ, ಸತಿಮಣಿಯಾಗಬೇಕು. ತವರು ಮನೆಯಲ್ಲಿ ತಿದ್ದಿ ತೀಡಿ ತಿಕ್ಕಿ ಪುಟಬಿಟ್ಟ ಚಿನ್ನದಂತೆ ಹೊಡೆಯುತ್ತಿರುವ ನೀನು ಮುಂದೆ ಗಂಡನ ಮನೆಗೆ ಹೋಗಿ ಗಂಡನ ಮನೆಯಲ್ಲಿ ಎಂತಹ ಗಂಡಾಂತರ ಬಂದರೂ ಗಂಡನಿಂದ ಅದನ್ನು ಸಹಿಸಿಕೊಂಡು ಬೆರತಿಯಂತೆ ಗುಣವತಿಯಾಗಿ ಬಾಳಮ್ಮ, ಗುಣವತಿ. ಇಷ್ಟು ದಿನ ನೀನು ನನ್ನ ಬಾಲ್ಯ ಸ್ನೇಹಿತನಾಗಿದ್ದೆ, ಆದರೆ ಆ ದೇವರ ಕೃಪೆಯಿಂದ ಭಾವ ಅನ್ನುವ ಸ್ಥಾನ ಕೊಟ್ಟಿದ್ದೀಯ. ನನ್ನ ತಂಗಿ ತಾಯಿ ಇಲ್ಲದ ತಪ್ಪಲಿ ಸೋಬು, ತಾಯಿ ಇಲ್ಲದ ತಪ್ಪಲಿ. ಒಂದು ವೇಳೆ ತಿಳಿದೋ ತಿಳಿಯದೋ ಏನಾದರೂ ತಪ್ಪು ಮಾಡಿದರೆ ಅದನ್ನು ನಿನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ನಿನ್ನ ಕೊನೆಯವರೆಗೂ ನನ್ನ ತಂಗಿಗೆ ಕಣ್ಣೀರಿನಲ್ಲಿ ಕಳುತ್ತದೆ. ಸುಖವಾಗಿ ನೋಡಿಕೋ ಸೋಮು, ಸುಖವಾಗಿ ನೋಡಿಕೋ. ಅಪ್ಪನ ಮನೆಯಲ್ಲಂತೂ ಅವಳಿಗೆ ಸುಖ ಸಿಕ್ಕಲಿಲ್ಲ, ಗಂಡನ ಮನೆಯಲ್ಲಾದರೂ ಸುಖ ಸಿಕ್ಕಬಹುದಂತ ಆತ ಮನಸ್ಸಿನಲ್ಲಿ ಅದನ್ನು ನೀನು ಶಿವು, ಖಂಡಿತವಾಗಿ ನಿನ್ನ ಆಸೆಯನ್ನ ನೆರವೇರಿಸಿಕೊಡ್ತೇನೆ, ನೀವೇನು ಚಿಂತೆ ಮಾಡಬೇಡ. ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ. ಮದುವೆ ಹೆಣ್ಣು ಗಂಡನ ಮನೆಗೆ ಹೋಗ್ಲೇಬೇಕು. ಅಲ್ಲ, ಜಗತ್ತಿನಲ್ಲಿ ಮತ್ತಾರು ಹೆಣ್ಣನ್ನು ಹೆಚ್ಚಿಲ್ಲವೇನ?
ಹೆಚ್ಚಿದಾರೋ ತುಂಬ ಜನ ಹೆಣ್ಣನ್ನು ಹೆಚ್ಚಿದ್ದಾರೆ. ಎಲ್ಲರೂ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಲೇಬೇಕು. ನಿಮ್ಮ ಹಾಗೆ ಮಾಡ್ತಾ ಕುಂತ್ರೆ ಮದುವೆ ಕಾರ್ಯನೇ ನಡೀತಾ ಇರಲಿಲ್ಲ. ಸಾವುಕಾರ್ರೆ, ನೊಂದು ಬೆಂದು ಹೋಗಿರುವ ಈ ಜೀವ ನಿಮ್ಮಲ್ಲಿ ಒಂದೇ ಒಂದು ಮಾತು ಕೇಳುವ ಆಸೆ. ಏನದು? ಸೋಮಶೇಖರ್ನಿಗೆ ನೀವು ಸೋದರ ಮಾವಂದಿರಾದ ನೀವು ನನ್ನ ತಂಗಿಗೆ ತಂದೆಯ ಸಮಾನದವರು. ನನ್ನ ತಂಗಿ ಏನೇ ತಪ್ಪು ಮಾಡಿದರೂ ತಮ್ಮ ಮಗಳು ತಪ್ಪು ಮಾಡಿದ್ದಾಳೆ ಅಂತ ಅವಳನ್ನು ಸಹಿಸಿಕೊಂಡು ತಮ್ಮ ಮಗಳಾಗಿ ಸ್ವೀಕಾರ ಮಾಡುತ್ತೀರಾ ಸಾವುಕಾರ್ರೆ? ಸ್ವೀಕಾರ ಮಾಡುತ್ತೀರಾ? ಲೇ ಶಿವಾನಂದ, ನನಗೂ ಒಬ್ಬಳ ಮಗಳಿದ್ದಾಳು. ಮತ್ತೊಬ್ಬರ ಮನೆಯಿಂದ ತಂದು ಹೆಣ್ಣನ್ನ ಹೇಗೆ ನಗ್ನಗ್ತಾ ಇಟ್ಕೊಳ್ಬೇಕು, ಹೇಗೆ ಅಳಿಸಬೇಕು, ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೋ. ಅದನ್ನೆಲ್ಲ ನಾನು ಸರಿಯಾಗಿ ಮಾಡ್ತೀನಿ. ನೋಡಿ, ನಾನು ಮುಂದೆ ಹೋಗ್ತೀನಿ. ಅವನು ಪಾಪ ಅವನಿಗೆ ಆಗಲ್ಲ, ಪಾಪು ಅವನು. ಬೇಗ ಕಳಿಸಿಕೊಡಿ ಅವರನ್ನ. ಆಯ್ತು ಸಾವುಕಾರ್ರೆ, ನಿಮ್ಮ ಸೊಸೆ ಹಾಗೆ ಅಲ್ಲ, ನಿಮ್ಮ ಮಗಳಂತೆ ಕಾಣಿ ಸಾವುಕಾರ್ರೆ. ತೆಗಿಬ್ಯಾಡ ತಂಗಿ ಹೊಂಟಿದಿ ಬಿಟ್ಟು ತವರ ತಂಗಿ, ಹೊಂಟಿದಿ ಬಿಟ್ಟು ತವರ ತಂಗಿ. ರಾಜವೈಭೋಗ ತಂದಿ ತವರಲ್ಲಿ ಅದು ಸಿಗದವ್ವ ಅತ್ತೆಯ ಮನೆಯಲ್ಲಿ. ಅತ್ತೆಯ ಮನೆಯಲ್ಲಿ ಮುತ್ತಿನ ಜೊತೆಯಾಗಿ ಬದುಕುಗಳು ಮಾಡಪ್ಪ. ಗಂಡನ ದೇವರು ಎಂದು ಬಾಳಬೇಕಮ್ಮ, ಬಾಳಬೇಕಮ್ಮ. ತೆಗಿಬ್ಯಾಡ ತಂಗಿ ಕಣ್ಣಾಗ ನೀರ, ತೆಗಿಬ್ಯಾಡ ತಂಗಿ ಕಣ್ಣಾಗ ನೀರ. ಹೊಂಟಿದಿ ಬಿಟ್ಟು ತವರ ತಂಗಿ. ಚಿಕ್ಕಂದಿನಲ್ಲೇ ಅಮ್ಮನನ್ನು ಕಳೆದುಕೊಂಡೆ. ಈಗ ಈ ತುಂಬಿದ ಮನೆಯಲ್ಲಿ ನನ್ನ ತಂಗಿ ನನ್ನನ್ನ ಹೋಗ್ಬಿಟ್ಟಲ್ಲ ಅಪ್ಪಾಜಿ. ಬನ್ನಿ ಅಪ್ಪಾಜಿ.